ಸ್ನೇಹಿತರೆ, ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ರಮಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯ ವಿಶೇಷತೆ ಏನೆಂದರೆ ಬಯಸಿದ್ದನ್ನೆಲ್ಲ ನೀಡುವ ಕಾಮಧೇನು ಅಂತಾನೆ ಹೇಳ್ತಾರೆ. ಎಲ್ಲ ವ್ರತಗಳಿಗಿಂತ ಈ ಏಕಾದಶಿ ವ್ರತವು ಶ್ರೀಹರಿಗೆ ಹೆಚ್ಚು ಪ್ರಿಯಕರವಾದದ್ದು. ಮೋಕ್ಷವನ್ನು ಅಪೇಕ್ಷಿಸುವ ಮನುಷ್ಯನು ದಶಮಿ ದ್ವಾದಶಿಗಳಲ್ಲಿ ಒಪ್ಪತ್ತು ಭೋಜನ ಮಾಡಿ ಏಕಾದಶಿಯ ದಿನ ಯಾವುದೇ ಆಹಾರ ತೆಗೆದುಕೊಳ್ಳದೆ ಪೂರ್ಣ ಉಪವಾಸ ಇರಬೇಕು. ಈ ಏಕಾದಶಿಯಲ್ಲಿ ಅತ್ಯಂತ ಮುಖ್ಯವಾದದ್ದು ಉಪವಾಸ. ಅಂದು ಏನನ್ನು ತಿನ್ನಕೂಡದು. ಆದರೆ ಜಾಗರಣೆ ಸೇವೆಯು ಅನೇಕ ಜನರಿಗೆ ಮಾಡಲಾಗದು. ಯಾಕೆಂದ್ರೆ ಪ್ರತಿ ತಿಂಗಳೊಂದಾವರ್ತಿ 2 ಸಲ ಉಪವಾಸ, 2 ಸಲ ಜಾಗರಣೆ ಮಾಡಲು ಸಾಮಾನ್ಯ ಗೃಹಸ್ಥರಿಗೆ ಸ್ವಲ್ಪ ಕಷ್ಟದ ಮಾತು. ಇದು ಯತಿ ಋಷಿ ಮುನಿಗಳಿಗೆ ಅನುಕೂಲವಾಗಿರುತ್ತದೆ. ಆದ್ದರಿಂದ ಏಕಾದಶಿ ದಿನ ಕನಿಷ್ಠ ಉಪವಾಸವನ್ನಾದರೂ ಮಾಡುವುದು ಬಹಳ ಮುಖ್ಯ. ನಿಮಗೆ ಅನಿಸಬಹುದು, ನಾನು ಈ ಏಕಾದಶಿ ಉಪವಾಸ ವ್ರತವನ್ನು ಮಾಡುವುದರಿಂದ ಯಾವ ರೀತಿ ಫಲ ನನಗೆ ಬರಬಹುದು ಎಂದು. ಈ ರೀತಿಯಾದ ಗೊಂದಲಕ್ಕೆ ಉತ್ತರವೇ ಈ ರಮಾ ಏಕಾದಶಿಯ ವ್ರತಕಥೆ. ಪ್ರಾಚೀನ ಕಾಲದಲ್ಲಿ ಮುಚುಕುಂದನೆಂಬ ಮಹಾರಾಜನಿದ್ದನು. ಅವನು ಪರಮ ವಿಷ್ಣು ಭಕ್ತನಾಗಿದ್ದನು. ಆತನಿಗೆ ಸಾಕ್ಷಾತ್ ಇಂದ್ರ, ಅಷ್ಟದಿಕ್ಪಾಲಕರಾದ ವರುಣ, ಅಗ್ನಿ, ಕುಬೇರ, ವಿಭೀಷಣ, ವಾಯು, ಯಮ ಇವರೆಲ್ಲರೂ ಆತನಿಗೆ ಪರಮ ಮಿತ್ರರು. ಪ್ರಜೆಗಳು ಸಹ ಮುಚುಕುಂದನ ರಾಜ್ಯಾಡಳಿತದಿಂದ ತೃಪ್ತರಾಗಿದ್ದರು. ಮುಚುಕುಂದನಿಗೆ ಪರಮ ವಿಷ್ಣು ಭಕ್ತಿಯಾದ ಚಂದ್ರಭಾಗಾಳೆಂಬ ಒಬ್ಬ ಮಗಳಿದ್ದಳು. ಅವಳು ಚಂದ್ರಸೇನನ ಮಗ ಶೋಭನನೆಂಬ ರಾಜಕುಮಾರನನ್ನು ವಿವಾಹವಾಗಿದ್ದಳು. ಒಂದು ದಿನ ಚಂದ್ರಭಾಗಾಳು ತನ್ನ ಪತಿ ಶೋಭನನೊಂದಿಗೆ ತಂದೆಯ ಮನೆ ಅಂದರೆ ಮುಚುಕುಂದನ ಮನೆಗೆ ಆಗಮಿಸಿದಳು. ಅಂದು ಏಕಾದಶಿ ಬಂದಿತು. ಇದರಿಂದ ಗಲಿಬಿಲಿಗೊಂಡ ರಾಜಕುಮಾರಿ ಚಂದ್ರಭಾಗಾಳು ತಾನು ಏಕಾದಶಿಯ ಪರಮ ಭಕ್ತೆ, ಅದರಲ್ಲೂ ನಿರ್ಜಲ ಏಕಾದಶಿ ಮಾಡುವವಳು. ಒಂದು ತೊಟ್ಟು ನೀರನ್ನು ಸಹ ಸೇವಿಸದೆ ಉಪವಾಸ ವ್ರತವನ್ನು ಆಚರಿಸುವವಳು. ಆದರೆ ತನ್ನ ಪತಿ ಶೋಭನ ಉಪವಾಸ ತಡೆಯದಷ್ಟು ಅಸಕ್ತ. ಏನು ಮಾಡುವುದೆಂದು ಯೋಚಿಸುತ್ತಿರುವಾಗಲೇ ರಾಜನ ಡಂಗುರವು ಕೇಳಿಬಂತು. ಈ ದಿನ ಏಕಾದಶಿ, ಯಾರು ಏನನ್ನು ತಿನ್ನಬಾರದು ಎಂದು ಡಂಗುರವು ಕೇಳಿಬಂದಿತು. ಇದರಿಂದ ವಿಚಲಿತನಾದ ಶೋಭನ ತನ್ನ ಮಡದಿ ಚಂದ್ರಭಾಗಾಳ ಬಳಿ ಹೇಳ್ಕೊತಾನೆ, ನನಗೆ ಉಪವಾಸ ತಡೆಯಲು ಆಗದು, ನನಗೆ ಆ ಶಕ್ತಿ ಇಲ್ಲ, ನನ್ನ ದೇಹ ದುರ್ಬಲವಾಗಿದೆ, ನಿನ್ನ ತಂದೆ ಡಂಗೂರದಿಂದ ರಾಜಶಾಸನ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಭಾಗಾಳು ಹೇಳ್ತಾಳೆ, ನಮ್ಮ ರಾಜ್ಯದಲ್ಲಿ ಏಕಾದಶಿ ದಿನ ಏನನ್ನೂ ತಿನ್ನುವಂತಿಲ್ಲ, ನೀರು ಸಹ ಕುಡಿಯುವಂತಿಲ್ಲ. ನಮ್ಮ ರಾಜ್ಯದ ಆನೆ, ಕುದುರೆ, ಹಸು, ಕರು, ಪಶು, ಪಕ್ಷಿಗಳು ಯಾರು ಸಹ ಏಕಾದಶಿ ವ್ರತ ಭಂಗ ಮಾಡುವಂತಿಲ್ಲ. ಭಂಗ ಮಾಡಿದರೆ ಲೋಕನಿಂದನೆ ಮತ್ತು ರಾಜಶಾಸನಕ್ಕೂ ಒಳಗಾಗ್ತಾರೆ. ಹೇಗಾದರೂ ಮಾಡಿ ಏಕಾದಶಿ ಉಪವಾಸ ವ್ರತವನ್ನು ನೀವು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಮಾಡಿಬಿಡಿ ಅಂತ ಶೋಭನನನ್ನ ಕೇಳ್ಕೊತಾಳೆ. ಅದರಿಂದ ಶೋಭನನು ವ್ರತ ಸಂಕಲ್ಪವನ್ನು ಮಾಡಿ ಉಪವಾಸವನ್ನ ಆರಂಭಿಸ್ತಾನೆ. ಅವನಲ್ಲಿ ಉಪವಾಸ ತಡೆಯುವ ಶಕ್ತಿಯೇ ಇರಲಿಲ್ಲ. ಆದರೂ ಮನಸ್ಥೈರ್ಯ ಮಾಡಿದನು. ಹಸಿವೆಯಿಂದ ಸಂಕಟ ಶುರುವಾಯಿತು. ತಾಳಲಾರದೆ ಒದ್ದಾಡುತ್ತಾ ಹಗಲು ಕಳಿತಾನೆ. ನಂತರ ರಾತ್ರಿಯಾಯಿತು. ಭಯಂಕರ ಸಂಕಟದಿಂದ ಬೆಳಕಿನವರೆಗೆ ನೆಲದ ಮೇಲೆ ಬಿದ್ದು ಒದ್ದಾಡಿ ಉರುಳಾಡಿದ. ದ್ವಾದಶಿಯ ದಿನ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಹಸಿವು ತಾಳಲಾರದೆ ಮರಣ ಹೊಂದಿದ. ಮಹಾರಾಜ ಮುಚುಕುಂದನು ಅಳಿಯನಿಗೆ ಕರ್ಮಗಳನ್ನು ಮಾಡಿದನು. ಆನಂತರ ಶೋಭನನ ಪತ್ನಿ ಚಂದ್ರಭಾಗಾಳು ತಂದೆಯ ಮನೆಯಲ್ಲಿಯೇ ಉಳಿದುಕೊಂಡಳು. ಶೋಭನನು ರಮಾ ಏಕಾದಶಿ ಮಾಡಿದ ಫಲವಾಗಿ ಅದರ ಪ್ರಭಾವದಿಂದ ಮಂದಾರಚಲದ ದೇವಲಾಪುರ ಎಂಬ ನಗರದಲ್ಲಿ ಮಹಾರಾಜನಾಗಿ ಜನಿಸ್ತಾನೆ. ಅದು ಗಂಧರ್ವ ರಾಜ್ಯವಾಗಿತ್ತು. ಅದರಿಂದ ಬಹಳ ಐಶ್ವರ್ಯವಂತನಾಗಿ ಸಕಲ ಸೌಭಾಗ್ಯವನ್ನು ಪಡೆದು ದೇವಸುಂದರಿ ಅಪ್ಸರೆಯರು ಸೇವೆಯಿಂದ ರತ್ನ ಸಿಂಹಾಸನದಲ್ಲಿ ಕುಳಿತು ರಾಜ್ಯವಾಳ್ತಾಡ್ತಾನೆ. ಇತ್ತ ರಾಜ ಮುಚುಕುಂದನ ರಾಜಧಾನಿಯ ಸೋಮಶರ್ಮನೆಂಬ ವಿದ್ವಾಂಸರು ತೀರ್ಥಯಾತ್ರೆ ಮಾಡ್ತಾ ದೇವಲಾಪುರಕ್ಕೆ ಬರ್ತಾರೆ. ಅಲ್ಲಿ ರಾಜ ಸಿಂಹಾಸನದಲ್ಲಿ ಕುಳಿತ ಶೋಭನನನ್ನು ನೋಡಿ ಆಶ್ಚರ್ಯವಾಗುತ್ತೆ. ಈತ ನಮ್ಮ ರಾಜನ ಅಳಿಯನಾದ ಶೋಭನನೇ ಇರಬೇಕು ಅಂತ ಹತ್ತಿರ ಸಹ ಹೋಗಿ ನೋಡ್ತಾರೆ. ಆ ಶೋಭನನು ಸಹ ಈ ಸೋಮಶರ್ಮನನ್ನ ನೋಡಿ
ತನ್ನ ಮಾವನ ರಾಜ್ಯದ ವಿದ್ವಾಂಸನೆಂದು ಪೂರ್ವಜನ್ಮದ ನೆನಪಾಗಿ ಆತ ಸಿಂಹಾಸನದಿಂದ ಕೆಳಗಿಳಿದು ಬರ್ತಾನೆ. ಆ ವಿದ್ವಾಂಸನಿಗೆ ಅರಮನೆಯಲ್ಲಿ ಕುಶಲೋಪರಿಯನ್ನ ವಿಚಾರಿಸ್ತಾನೆ. ತನ್ನ ಮಾವ ತನ್ನ ಪತ್ನಿಯಾದ ಚಂದ್ರಭಾಗಾಳ ಕ್ಷೇಮವನ್ನ ವಿಚಾರಿಸ್ತಾನೆ. ಆನಂತರ ಸೋಮಶರ್ಮ ವಿದ್ವಾಂಸನು ರಾಜನನ್ನ ಕೇಳ್ತಾನೆ, ಇಂತಹ ಸುಂದರ ರಮಣೀಯ ಅದ್ಭುತ ಐಶ್ವರ್ಯಭರಿತ ನಗರವನ್ನು ನಾನು ಎಂದೂ ನೋಡಿಲ್ಲ. ನೀವು ಹೇಗೆ ಈ ರಾಜ್ಯದ ರಾಜರಾದಿರಿ ಅಂತ ಕೇಳ್ತಾನೆ. ಆಗ ಶೋಭನನು ಹೇಳ್ತಾನೆ, ನಾನು ಪೂರ್ವ ಜನ್ಮದಲ್ಲಿ ಮಾಡಿದ ಏಕಾದಶಿ ವ್ರತದ ಫಲದಿಂದಲೇ ಈ ಜನ್ಮದಲ್ಲಿ ಮಹಾರಾಜನಾಗಿ ಈ ದೇವಲಾಪುರ ರಾಜ್ಯವನ್ನ ಪಡೆದೆ. ಆದರೆ ಇದು ಸ್ಥಿರವಲ್ಲ. ಆದರೆ ಈ ಜಾಗ ನನಗೆ ಪರ್ಮನೆಂಟ್ ಅಲ್ಲ. ಯಾಕೆಂದ್ರೆ ರಮಾ ಏಕಾದಶಿ ವ್ರತವನ್ನ ನಾನು ಶ್ರದ್ಧೆಯಿಂದ ಮಾಡದೆ ಬಹಳ ಸಂಕಟದಿಂದ ಮಾಡಿದೆನು. ಮಾವನ ಶಾಸನ ಭಯದಿಂದ ಉಪವಾಸವನ್ನ ಮಾಡಿದೆನು. ಆದ್ದರಿಂದ ನನಗೆ ಈ ರಾಜ್ಯ ಅಸ್ಥಿರವಾಗಿ ಟೆಂಪರರಿ ಆಗಿ ನನಗೆ ಸಿಕ್ಕಿದೆ. ಇದು ಸ್ಥಿರವಾಗಬೇಕಾದರೆ ನೀನು ನನ್ನ ಪತ್ನಿಯಾದ ಚಂದ್ರಭಾಗಾಳಿಗೆ ನನ್ನ ಸಮಾಚಾರವನ್ನ ತಿಳಿಸಿ ಅವಳು ಈ ರಾಜ್ಯವನ್ನು ನನಗೆ ಸ್ಥಿರವಾಗುವಂತೆ ಮಾಡಲು ಹೇಳಬೇಕು ಅಂತ ವಿದ್ವಾಂಸರನ್ನ ಶೋಭನನು ಕೇಳ್ಕೊತಾನೆ. ಆ ವಿದ್ವಾಂಸರು ತನ್ನ ರಾಜ್ಯಕ್ಕೆ ಬಂದು ಮುಚುಕುಂದನ ಮಗಳು ಚಂದ್ರಭಾಗಾಳಿಗೆ ಈ ವಿಷಯವನ್ನೆಲ್ಲ ತಿಳಿಸ್ತಾನೆ. ಅವಳು ತನ್ನ ಪತಿಯ ವಿಚಾರವನ್ನ ತಿಳಿದು ಸಂತೋಷಪಟ್ಟು ಆತನನ್ನ ನೋಡ್ಲೇಬೇಕು, ಅವನಿರುವತ್ತ ನನ್ನನ್ನು ಕರೆದುಕೊಂಡು ಹೋಗು ಅಂತ ಬಹಳ ಒತ್ತಾಯವನ್ನ ವಿದ್ವಾಂಸನಿಗೆ ಮಾಡ್ತಾಳೆ. ಮಂದಾರಚಲದ ಹತ್ತಿರ ಇರುವ ವಾಮದೇವ ಮಹರ್ಷಿಯ ಆಶ್ರಮಕ್ಕೆ ಹೋದ ಸೋಮಶರ್ಮನು ಚಂದ್ರಭಾಗ ಮತ್ತು ಶೋಭನನ ವಿಷಯವನ್ನ ತಿಳಿಸಿ ಚಂದ್ರಭಾಗಾಳಿಗೆ ದಿವ್ಯ ಶರೀರ ನೀಡುವಂತೆ ಮಾಡಿದರೆ ಅವಳ ಪತಿಯ ಜೊತೆ ಸೇರಬಹುದೆಂದು ವಿನಂತಿಸ್ತಾರೆ. ಆ ಮಹಾಮುನಿಯು ಮಂತ್ರಜಲದಿಂದ ಸ್ನಾನ ಮಾಡಿಸಿದ ಫಲವಾಗಿ ದಿವ್ಯ ಶರೀರವನ್ನ ಚಂದ್ರಭಾಗಾಳು ಪಡೆದು ಪತಿಯನ್ನು ನೋಡಲು ಹೋಗ್ತಾಳೆ. ಶೋಭನನು ತನ್ನ ಪತ್ನಿಯನ್ನು ನೋಡಿ ಬಹಳ ಸಂತೋಷ ಪಡ್ತಾನೆ. ಚಂದ್ರಭಾಗಾಳು ಹೇಳ್ತಾಳೆ, ರಾಜನೇ, ನಾನು ನನ್ನ ತಂದೆಯ ಮನೆಯಲ್ಲಿ ನನಗೆ 8 ವರ್ಷ ಇರುವಾಗಲಿಂದಲೂ ಈ ಏಕಾದಶಿ ವ್ರತವನ್ನ ಆರಂಭಿಸಿದೆ. ಇಂದಿಗೂ ಸಹ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ. ಆ ಏಕಾದಶಿ ಪುಣ್ಯದಿಂದ ಈ ದಿವ್ಯ ಶರೀರವು ಸಹ ನನಗೆ ಸಿಕ್ಕಿದೆ. ಕಳೆದು ಹೋದ ನನ್ನ ಪತಿಯನ್ನು ಈಗ ನಾನು ಸೇರಿದ್ದೇನೆ. ನೀನು ಈ ಏಕಾದಶಿ ವ್ರತವನ್ನ ತಪ್ಪದೆ ಮಾಡು, ನಿನಗೆ ಈ ರಾಜ್ಯ ಸ್ಥಿರವಾಗುವುದು ಅಂತ ಚಂದ್ರಭಾಗಾಳು ಹೇಳ್ತಾಳೆ. ಚಂದ್ರಭಾಗಳ ಮಾತಿನಂತೆ ಶೋಭನನು ಏಕಾದಶಿ ವ್ರತವನ್ನು ಮಾಡಿ ತನ್ನ ರಾಜ್ಯ ಸ್ಥಿರವಾಗಿ ಪಡೆದು ಅನಂತ ಕಾಲದವರೆಗೂ ತನ್ನ ಪತ್ನಿಯ ಜೊತೆ ಸುಖವಾಗಿ ರಾಜ್ಯಭಾರವನ್ನ ಮಾಡ್ತಾನೆ. ಆದ್ದರಿಂದಲೇ ರಮಾ ಏಕಾದಶಿಯು ಬಯಸಿದ್ದನ್ನೆಲ್ಲ ನೀಡುವ ಕಾಮಧೇನು ಎಂದು ಹೇಳಲಾಗುತ್ತದೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.